ಹಾಯ್ ಫ್ರೆಂಡ್ಸ್, ನಿಮಗೆ ಈಗ ನಾನು ಕರ್ಕೊಂಡು ಹೋಗ್ತಾ ಇರೋದು ತುಂಬ ಸುಂದರವಾಗಿರುವಂಥ ಒಂದು ಕೋಸ್ಟಲ್ ಲೈನು, ಡೆಲ್ಟಾ ಪಾಯಿಂಟ್, ಕೋಡಿ ಬೀಚ್, ಉಡುಪಿ. ಇದು ತುಂಬ ಸುಂದರವಾಗಿದೆ ನೋಡೋಕ್ಕೆ, ಮತ್ತು ಇಲ್ಲಿ ತುಂಬ ನಾಲೆಡ್ಜಬಲ್ ಥಿಂಗ್ಸ್ ಇದೆ. ಎಲ್ಲನೂ ನಿಮಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಯಾವುದೇ ಟ್ರಿಪ್ ಹೋದ್ರೂ ಸಹಿತ ನಾವು ಅಲ್ಲಿ ಇರ್ತಕ್ಕಂತಹ ಎಲ್ಲ ಇಂಪಾರ್ಟೆಂಟ್ ಥಿಂಗ್ಸ್, ಅಲ್ಲಿ ಏನು ವಿಶೇಷವಾಗಿದೆ ಎಲ್ಲನೂ ಅದನ್ನು ತಿಳ್ಕೊಂಡು ಬರಬೇಕು ಅನ್ನೋದೇ ನನ್ನ ಈ ಟ್ರಿಪ್ನ ಉದ್ದೇಶ. ಯಾವಾಗಲೂ ಹೇಳ್ತಾ ಇರ್ತೀನಿ, ನಾವು ಎಷ್ಟು ಎಂಜಾಯ್ ಮಾಡ್ತೀವಿ ಅಲ್ಲಿರೋ ವಿಷಯಗಳನ್ನು ಅಷ್ಟೇ ನೀಟಾಗಿ ತಿಳ್ಕೊಂಡು ಹೋಗಬೇಕು. ಈಗ ನೋಡೋಕೆ ಹೋಗ್ತಾ ಇರೋದು ಮ್ಯಾಂಗ್ರೋವ್ ಫಾರೆಸ್ಟ್ ಕಡೆಗೆ. ಈಗ ನಮ್ಮ ಬೋಟ್ ಹೋಗ್ತಾ ಇರೋದು. ಮ್ಯಾಂಗ್ರೋವ್ ಫಾರೆಸ್ಟು ಯಾವ ರೀತಿ ಇರುತ್ತೆ ಮತ್ತು ಅದು ಏನಕ್ಕೋಸ್ಕರ ಆ ರೀತಿ ಬೆಳೆಸ್ತಾರೆ, ಆ ಫಾರೆಸ್ಟ್ನ ಯಾರು ಬೆಳೆಸ್ತಾರೆ ಎಲ್ಲನೂ ನಿಮಗೆ ಕೂಲಂಕಷವಾಗಿ ಹೇಳ್ತೀನಿ ನೋಡಿ. ಈಗ ನಿಮಗೆ ಸೈಡಲ್ಲಿ ಕಾಣಿಸ್ತಾ ಇರ್ಬೋದು ಗಿಡ ಗಂಟಿ, ಇದೆಲ್ಲ ಏನಂದರೆ ಕೋಸ್ಟಲ್ ಲೈನು. ಆ ಕಡೆ ಇರೋ ಊರವರು ಬೆಳೆಸಿರುವಂಥ ತೆಂಗಿನ ಮರಗಳು ಮತ್ತು ಅವ್ರಿಗೇನು ಫಾರ್ಮಿಂಗ್ ಅವ್ರಿಗೇನು ಬೇಕೋ ಮಾಡ್ಕೊಂಡಿರೋದು. ಮುಂದೆ ಹೋಗ್ತಾ ನಮಗೆ ಸಿಗೋದೆ ಮ್ಯಾಂಗ್ರೋವ್ ಫಾರೆಸ್ಟು. ನೋಡಿ, ಇದು ಬಂದು ಮ್ಯಾಂಗ್ರೋವ್ ಗಿಡಗಳು ಅಂತ ಕರಿತೀವಿ. ಈ ಗಿಡಗಳದ್ದು ಕೆಲಸ ಏನಂದರೆ, ನಾವು ಪೂರ್ತಿ ನೆಲದಲ್ಲಿ ಬೇರು ಬಿಡುತ್ತೆ, ನೀರೊಳಗಡೆನೇ ಬೆಳೆಯುತ್ತೆ, ನೀರೊಳಗಡೆ ಇರ್ತಕ್ಕಂತಹ ಮಣ್ಣನ್ನು ಸಂರಕ್ಷಣೆ ಮಾಡುತ್ತೆ, ಆ ಮಣ್ಣನ್ನು ಸಮುದ್ರಕ್ಕೆ ಹೋಗದೇ ಇರೋ ಥರ ತಡೆಯುತ್ತೆ. ಮತ್ತು ಏನಂದರೆ, ಪ್ರವಾಹ ಮತ್ತು ನೀರಿನ ರಭಸ ಏನಾದರೂ ಸಮುದ್ರದಿಂದ ಹೊಡೆದ್ರೆ ಏನೂ ಈ ಕಡೆ ಇರತಕ್ಕಂತಹ ಜನಗಳಿಗೆ, ಊರಿಗೆ ನೀರು ಜಾಸ್ತಿ ಬರೋದಿಲ್ಲ. ಆ ಪ್ರವಾಹವನ್ನು ತಡೆಗಟ್ಟುತ್ತೆ, ಅಂದರೆ ನೀರಿನ ರಭಸವನ್ನು ಅದು ಕಡಿಮೆ ಮಾಡುತ್ತೆ. ಅದಕ್ಕೋಸ್ಕರ ಇದನ್ನು ಗೋರ್ಮೆಂಟ್ ಅವರು ಈ ಫಾರೆಸ್ಟನ್ನು ಬೆಳೆಸ್ತಾರೆ. ಈ ಮ್ಯಾಂಗ್ರೋವ್ ಫಾರೆಸ್ಟು ಈ ಗಿಡ ಮರಗಳನ್ನೆಲ್ಲ ಗೋರ್ಮೆಂಟೇ ಹಾಕಿರೋದು, ಮತ್ತು ಇದರಿಂದ ತುಂಬ ಲಾಭ ಇದೆ ಕರಾವಳಿ ಪ್ರದೇಶದ ಜನರಿಗೆ. ನೋಡಿ, ನನ್ನ ಮಗಳು ಹಾಯ್ ಹೇಳ್ತಾ ಇದ್ದಾಳೆ, ನನ್ನ ಮಗ ಹಾಯ್ ಹೇಳ್ತಾ ಇದ್ದಾನೆ. ಇವರು ಟ್ರಿಪ್ನ ಎಂಜಾಯ್ ಮಾಡೋದ್ರಲ್ಲಿ, ಮತ್ತು ನಾವೇನಾದರೂ ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀವಿ ಟ್ರಿಪ್ಪಲ್ಲಿ, ಅವರು ಅದನ್ನೆಲ್ಲ ತಿಳ್ಕೊತಾ ಇರ್ತಾರೆ. ನೋಡಿ, ಇದನ್ನು ಎಷ್ಟು ನೀರಿದೆ ಅಂತ ತೋರಿಸ್ತಾ ಇದ್ದಾರೆ. ಅಷ್ಟೇ ನೀರಿರೋದು, ಅಲ್ಲಿ ಭಾಳ ನೀರು ಕಮ್ಮಿ ಇರುತ್ತೆ. ಏನಂದರೆ ಅಲ್ಲಿ ನಾವು ಇದ್ರ ಹತ್ತಿರ ಇದ್ದೀವಿ, ಗಿಡ ಮರಗಳು ದಂಡೆ ಹತ್ತಿರ ಇದ್ದೀವಿ. ಸೊ ದಡದಲ್ಲಿ ಸ್ವಲ್ಪ ನೀರು ಕಮ್ಮಿ ಇರುತ್ತೆ, ಆದರೆ ಈ ನೀರಿನ ರಭಸವನ್ನು ತಡೆಗಟ್ಟುತ್ತೆ. ಈಗ ನೋಡ್ತಾ ಇರೋದೇನೆಂದರೆ, ಈ ಶಿಪ್ಗಳು ನೋಡಿ ಇಲ್ಲೇ ರೆಡಿ ಆಗುತ್ತೆ. ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಇದೆ ಮಲ್ಪೆನಲ್ಲಿ, ಈ ಫ್ಯಾಕ್ಟ್ರಿನೂ ಇದೆ. ಇವಾಗ ರೆಡಿಯಾಗಿರೋ ಶಿಪ್ ಬಂದು ಅದಾನಿ ಗ್ರೂಪ್ ಆಫ್ ಕಂಪನಿ. ಇದ್ರ ಮೇಲೆ ಕಂಟೈನರ್ಸ್ನ ಇಟ್ಕೊಂಡು ಅವರು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಕಂಟೈನರ್ಸ್ನ ಕಳ್ಸೋಕ್ಕೆ, ಇದು ಅವ್ರ ಬಿಸ್ನೆಸ್ಸಿಗೆ ಹೆಲ್ಪ್ ಆಗೋಗೋಸ್ಕರ ಅವರು ರೆಡಿ ಮಾಡ್ತಿದ್ದಾರೆ.